ಹಾಯ್ ವೆಲ್ಕಮ್ ಟು ಚಾಂದಿನಿ ಗೌಡ ಯೂಟ್ಯೂಬ್ ಚಾನಲ್. ತುಂಬ ದಿನ ಗ್ಯಾಪ್ ನಂತರ ನಾನು ಇವತ್ತು ವಿಡಿಯೋ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನಂತ ಅಂದರೆ ನನ್ನ ತಂಗಿಗೆ ಮುಂದಿಯವರ ಮಾಡ್ತಿದ್ದೀವಿ. ಸೊ ಇವತ್ತು ಮುಂದಿಯವರಕ್ಕೆ ನಾವು ಏನೇನೆಲ್ಲ ಮಾಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ನಾವು ಬೆಳಗ್ಗೆನೇ ಎದ್ದು ಮುನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಹೋಗಿ ತೊಟ್ಲಿನ ಪೂಜೆ ಹಾಗೆಯೇ ಮುಡಿ ಕೊಡಬೇಕಿತ್ತು ನನ್ನ ತಂಗಿಯವರಿಗೆಲ್ಲ. ನಾವು ಒಟ್ಟಿಯಾಗಿ 4 ಜನಕ್ಕೆ ಮುಂದಿಯವರ ಮಾಡ್ತಿರೋದು. ಅದಕ್ಕೆ ಬೆಳಗ್ಗೆನೇ ಎಲ್ಲ ಹೋಗಿ ಅಲ್ಲಿ ಅಮ್ಮದಿಗೆಲ್ಲ ರೆಡಿ ಮಾಡಿಕೊಂಡು ಮುನೇಶ್ವರ ದೇವರಿಗೆ ಪೂಜೆ ಎಲ್ಲ ಮುಗಿಸಿ ಕೋಳಿನ ಎಲ್ಲ ಬಲಿ ಕೊಡಬೇಕಿತ್ತು. ಅದಕ್ಕೆ ಕೋಳಿ ಎಲ್ಲ ತೊಗೊಂಡು ಬಂದಿದ್ದಾರೆ. ತೊಟ್ಲಿನ ಪೂಜೆ ಎಲ್ಲ ಮಾಡಿಸಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಆಗ್ತಿದ್ದಾರೆ. ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಿದ್ರು. ನಾನು ಇರಲಿ ಅಂತ ಒಂದು ವಿಡಿಯೋನ ಮಾಡಿಕೊಂಡು ಈಗ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಪೂಜೆ ಆದಮೇಲೆ ನೆಕ್ಸ್ಟು ಹಮ್ದೆ ಎಲ್ಲ ಹಾಕಿ ಅದಕ್ಕೂ ಪೂಜೆ ಮಾಡಿಬಿಟ್ಟು ಈಗ ಕೋಳಿನ ಬಲಿ ಕೊಡಬೇಕು. ಸೊ ಅದಕ್ಕೆ ಕೋಳಿನ ರೆಡಿ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅದನ್ನು ಇಳಿ ತೆಗಿಬೇಕು. 4 ಸೈಡು ಇಳಿ ತೆಗೆದ್ಬಿಟ್ಟು ಕಟ್ ಮಾಡ್ತಾರೆ. ಅದರಿಂದ ರಕ್ತನ ಎಲ್ಲ ಅಮ್ಮದಿಗೆ ಹಾಕಿ ಆಮೇಲೆ ನಾವು ಅದನ್ನು ಮನೆಗೆ ತೊಗೊಂಡೋಗಿ ಅಡುಗೆ ಮಾಡ್ಕೊಂಡು ತಿಂತೀವಿ. ಮಕ್ಕಳಿಗೆ ಹಾಗೆಯೇ ಮುಡಿ ಕೊಡಬೇಕು. ಸೊ ಅದಕ್ಕೆ ನಮ್ಮ ಅಪ್ಪ ಎಲ್ಲರೂ ಕೋಳಿನ ಕಡಿತಿದ್ದಾರೆ. ಈ ಒಂದು ಶಾಸ್ತ್ರ ನಾವು ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಮಕ್ಕಳು ಹುಟ್ಟಿದಾಗ ಮುಡಿ ಕೊಡಬೇಕಾದ್ರೂ ಇಲ್ಲ ಅವರಿಗೆ ನಾನ್ ವೆಜ್ ತಿನ್ನಿಸ್ಬೇಕಾದ್ರೂ ನಾವು ಫಸ್ಟು ಮುನೇಶ್ವರನಿಗೆ ಪೂಜೆ ಮಾಡಿ ಮುನೇಶ್ವರನಿಗೆ ಬಲಿ ಕೊಟ್ಮೇಲೆ ನಾವು ಮಕ್ಕಳಿಗೆ ನಾನ್ ವೆಜ್ ಆಗಲಿ ತಿನ್ನಿಸೋದು ಅಥವಾ ಏರ್ ಕಟ್ ಆದರೂ ಮಾಡಿಸೋದು ಫಸ್ಟ್ ಇಲ್ಲೇ ಮಾಡಿ ಆಮೇಲೆ ನಮ್ಗೆ ಯಾವ ದೇವ್ರಿಗೆ ಬೇಕೋ ಅವರಿಗೆ ಮಕ್ಕಳಿಗೆ ಎಲ್ಲ ಮುಡಿ ಕೊಡ್ಬೋದು. ಇವಾಗ ಕೋಳಿ ಕಟ್ ಮಾಡಿದ್ದೆಲ್ಲ ಆಯಿತು. ಇವಾಗ ಮುಡಿ ಕೊಡೋ ಶಾಸ್ತ್ರ ಮಾಡ್ತಿದ್ದಾರೆ. ಸೋದ್ರ ಮಾವ ಆದಂಥವರು ಏರ್ಸ್ನ ಕಟ್ ಮಾಡ್ತಾರೆ. ನನ್ನ ತಂಗಿ ಅಂತೂ ಫುಲ್ ಜೋರಾಗಿ ಅಳ್ತಿದ್ದಾಳೆ. ಅವನು ಹೇರ್ಸ್ ಕಟ್ ಮಾಡಿದ್ದಕ್ಕೆ ನಾನು ಹಾಗೆ 4 ಜನ ಮಕ್ಕಳಿಗೂ ಮುಡಿ ಕೊಟ್ಟರು. ತಲೆ ಇಟ್ಕೊಳ್ರಿ ತಲೆ ಈ ಪೂಜೆ ಎಲ್ಲ ನಾವು ಮುಡಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ಬೇಕಿತ್ತು. ಸೊ ಹಾಗೇನೆ ಮುಡಿ ಕೊಟ್ಟವರಿಗೆಲ್ಲರಿಗೂ ಅಲ್ಲಿ ಊಟ ಮಾಡಿದ್ವು. ಅದನ್ನೆಲ್ಲ ತಿನ್ಕೊಂಡು ಮತ್ತೆ ಸೋದ್ರ ಮಾವ ಆದವರಿಗೆ ಮಗು ಕೈಯಲ್ಲಿ ಏನೇನು ಕೊಡಿಸ್ಬೇಕೋ ಅದನ್ನೆಲ್ಲ ಏನೇನೋ ಕೊಟ್ಟರು ಅವರು. ಅದನ್ನೆಲ್ಲ ತಗೊಂಡು ಮತ್ತೆ ಮಕ್ಕಳನ್ನ ಎತ್ಕೊಂಡು ದೇವರ ಸನ್ನಿಧಿಯಲ್ಲಿ ಇಟ್ಬಿಟ್ಟು ಅವ್ರ ಹತ್ರ ಪೂಜೆ ಮಾಡಿಸಿ ಅವ್ರನ್ನ ಗರ್ಭದ ಗುಡಿಗೆ ಕರ್ಕೊಂಡು ಹೋಗಿದ್ರು. ಮತ್ತೆ ನಾನು ಹಂಗೆ ಇರಲಿ ಅಂತ ಸುಮ್ಮನೆ ಒಂದು ವಿಡಿಯೋ ಮಾಡಿಕೊಂಡು ನಾವು ಮತ್ತೆ ಅಲ್ಲಿಂದ ರಿಟರ್ನ್ ಆದ್ವಿ ಮನೆಗೆ ಹೋಗೋಣ ಅಂತ ಎಲ್ಲರೂ. ಇದನ್ನೆಲ್ಲ ನಾವು ನಡ್ಕೊಂಡೇ ಹೋಗಿ ತೊಗೊಂಡು ಹೋಗಬೇಕು. ಯಾವುದನ್ನು ಎತ್ಕೊಂಡು ಹೋಗಬಾರ್ದು ಕಾರಲ್ಲಿ ಬೈಕಲ್ಲಿ ಆ ಥರ ಎಲ್ಲ. ಹಾಗೆ ಮನೆ ಹತ್ರ ಬಂದು ಒಂದು 2-3 ಫೋಟೋಸ್ ತೊಗೊಂಡೆ. ಇವಾಗ ಅಡುಗೆ ಮಾಡಬೇಕು. ಸೊ ಅದಕ್ಕೆ ಅಡುಗೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸೈಡ್ ತರಕಾರಿ ಒಂದು ಸೈಡ್ ಮಟನ್ ಅಣ್ಣ ಕಟ್ ಮಾಡ್ತಿದ್ದಾರೆ. ನಾನು ಅದಕ್ಕೆ ಮಮ್ಮಿ ಎಲ್ಲ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡಿದ್ವಿ. ಇಲ್ಲಿ ನೋಡಿ ಅಜ್ಜಿ ಮೊಮ್ಮಗಳು ವೆಜಿಟೇರಿಯನ್ಸ್. ನಾವೆಲ್ಲ ಚಿಕನ್ ಮಟನ್ ಎಲ್ಲ ಕೊಯ್ಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ತುಂಬ ಹೊಟ್ಟೆ ಹಸಿವು ಆಗ್ತಿತ್ತು. 2 ಗಂಟೆ ಬೇರೆ ಆಗಿತ್ತು. ಹಾಗೆ ಮಾತಾಡ್ಕೊತ ಕೂತಿದ್ವಿ ಎಲ್ಲರೂ. ನಮ್ಮ ಅಣ್ಣ ನನಗೇನೋ ಕೇಳ್ತಾ ಇದ್ದ. ಅದಕ್ಕೆ ಆನ್ಸರ್ ಮಾಡಿಕೊಂಡು ಫುಲ್ಲು ನಗಾಡ್ಕೊಂಡು ಕೂತಿದ್ವಿ. ನಮ್ಮಕ್ಕ ನನ್ನ ವೀಡಿಯೋಸ್ ವ್ಲಾಗ್ಸಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಇದೆ ಅಂತ ಎಲ್ಲ ಹೇಳ್ತಿದ್ದು. ಅದನ್ನು ಕೇಳಿಕೊಂಡು ಮಟನ್ ವಾಶ್ ಮಾಡ್ಕೊಂಡು ಬರೋಣ ಅಂತ ಬಂದು ನಾನು ಮಟನ್ನ ವಾಶ್ ಮಾಡ್ತಾ ಕೂತಿದ್ದೆ. ನನ್ನ ತಂಗಿ ನಾನು ಎತ್ಕೊಂಡು ಹೋಗ್ತೀನಿ ಕೊಡು ತಗೊಂಡು ಅಂತ ಹೇಳಿ ಬಂದು ಅವಳಿಗೆ ಫುಲ್ ಅದು ವೆಯ್ಟ್ ಇತ್ತು. ಸೊ ಟ್ರೈ ಮಾಡೋಣ ಎತ್ಕೊಂಡು ಹೋಗ್ತಾಳ ಇಲ್ಲ ಅಂತ ಕೈ ಕೊಡೋದಕ್ಕೆ ಹೋದೆ. ಅವಳ ಕೈಯಲ್ಲಿ ಪಾಪ ಆಗಲಿಲ್ಲ. ಅದಕ್ಕೆ ಕೆಳಗಡೆ ಇಟ್ಬಿಟ್ಟು ನೀನೇ ತಗೊಂಡು ಬಾ ಅಂತ ಹೇಳಿ ಅವ್ರ ಅಪ್ಪ ಜೊತೆ ಹೋದ್ಲು.
ಆಗಲ್ಲ ಎತ್ಕೊಂಡು ನಡಿಬೇಕಾದ್ರೆ. ಫುಲ್ ಬಿಸಿಲಿದ್ದರಿಂದ ಬೇಗ ಬೇಗ ವಾಶ್ ಮಾಡಿ ಒಳಗಡೆ ತೊಗೊಂಡೋದೆ. ಈ ಬಿಸಿಲಲ್ಲಂತೂ ಕಾಲು ಇಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಮನೆ ಹತ್ರನೇ ಇಷ್ಟು ಬಿಸಿಲು, ಆಚೆ ಅಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದೆ ನಾನು ಓಡಾಡಿ. ಅದಕ್ಕೆ ಎಲ್ಲ ಒಳಗಡೆ ತೊಗೊಂಡು ಬಂದು ರೆಡಿ ಮಾಡ್ಕೊಳ್ತಿದ್ದೆ. ಒಬ್ಬೊಬ್ಬರು ಒಂದೊಂದು ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ನಮ್ಮಣ್ಣ ಚಿಕನ್ ಫ್ರೈಗೆ ನಾನು ರೆಡಿ ಮಾಡ್ಕೊಳ್ತೀನಿ, ನೀನು ಹೋಗಿ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಮಾಡು ಅಂದ. ಸೊ ಅದಕ್ಕೆ ಅವನ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ನಾನು ಒಳಗಡೆ ಹೋಗಿ ಮಟನ್ ಚಿಕನ್ ಎಲ್ಲ ಇಟ್ಟು ಎಲ್ಲ ಕಂಪ್ಲೀಟ್ ಆಯಿತು. ಟೋಟಲಾಗಿ ಹಾಕ್ಕೊಂಡು ತಿಂದ್ವಿ. ಸಖತ್ತಾಗಿತ್ತು ಅಂತೂ, ಸಖತ್ ಎಂಜಾಯ್ ಮಾಡಿದ್ವಿ. ನನ್ನ ತಂಗಿ ಯಾಕೆ ಅಳ್ತಿದ್ದಾಳೆ ಅಂತಂದರೆ, ಅವಳಿಗೆ ಫಸ್ಟ್ ಟೈಮ್ ನಾನ್ ವೆಜ್ ತಿನ್ಸಿರೋದು, ಅವ್ರ ದೊಡ್ಡಪ್ಪ ತಿನ್ಸಿದ್ದಕ್ಕೆ ಹೇಳ್ತಿದ್ದಾಳೆ. ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಇವತ್ತಿಗೆ ಈ ವಿಡಿಯೋ ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.